ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಮಸ್ತೆ. ಒಬ್ಬ ವ್ಯಕ್ತಿ ಗುರುಗಳ ಬಳಿ ಬಂದು ಹೇಳ್ತಾನಂತೆ, ಗುರುಗಳೇ, ಜೀವನ ಅಂದರೆ ದುಃಖ, ನೋವು, ಕಷ್ಟಗಳು ಹೊರತುಪಡಿಸಿದ್ರೆ ಬೇರೇನೂ ಇಲ್ಲ ಅನ್ನೋ ಭಾವನೆ ನನ್ನಲ್ಲಿ ಮೂಡೋಕ್ಕೆ ಶುರುವಾಗಿದೆ. ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ನನಗೆ ಈ ಬದುಕು ಬೇಡಪ್ಪ ಅನ್ನೋ ಮಟ್ಟಿಗೆ ನಾನು ನೊಂದು ಬಿಟ್ಟಿದ್ದೀನಿ. ಹಾಗಾಗಿ ಇದರಿಂದ ಹೊರ ಬರೋದಕ್ಕೆ ನನಗೇನಾದರೂ ಒಂದು ಪರಿಹಾರ ಅಥವಾ ದಾರಿಯನ್ನು ನೀವು ತಿಳಿಸೋಕ್ಕಾಗತ್ತಾ ಅಂತ. ಆಗ ಗುರುಗಳು ಒಂದು ತಂಬಿಗೆ ತುಂಬ ನೀರನ್ನು ತುಂಬಿ ಆತನ ಕೈಗೆ ಕೊಟ್ಟು ಅದರಲ್ಲಿ ಒಂದು ಮುಷ್ಟಿಯಷ್ಟು ಅಂದರೆ ಒಂದು ಹಿಡಿಯಷ್ಟು ಉಪ್ಪನ್ನು ಹಾಕ್ತಾರೆ. ಹಾಕ್ಬಿಟ್ಟು ಆ ನೀರನ್ನು ಕುಡಿ, ರುಚಿ ಹೇಗಿದೆ ಅಂತ ಹೇಳು ಅಂತಾರೆ. ಆಗ ಆತ ಆ ನೀರನ್ನು ಕುಡಿದು, ಅಯ್ಯೋ ಗುರುಗಳೇ, ನೀರು ತುಂಬ ಉಪ್ಪಾಗಿದೆ, ಈ ನೀರನ್ನು ಕುಡಿಯೋಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಗುರುಗಳು ಅವನನ್ನು ಹತ್ತಿರದಲ್ಲೇ ಇದ್ದಂತಹ ಒಂದು ಕೆರೆ ಬಳಿ ಕರೆದುಕೊಂಡು ಹೋಗಿ ಆ ಕೆರೆಗೂ ಸಹ ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕ್ತಾರೆ. ಆತನಿಗೆ ಈ ಕೆರೆ ನೀರನ್ನು ಕುಡಿದು ಈಗ ರುಚಿ ಹೇಗಿದೆ ಅಂತ ನೀನು ಹೇಳಬೇಕು ಅಂತಾರೆ. ಆತ ಕೆರೆ ನೀರನ್ನು ಕುಡಿದು, ಗುರುಗಳೇ, ರುಚಿ ತುಂಬ ಚೆನ್ನಾಗಿದೆ, ನೀರು ಸಿಹಿಯಾಗಿದೆ ಅಂತ ಹೇಳ್ತಾನೆ. ನಮ್ಮ ಜೀವನದಲ್ಲೂ ಬರೋ ಕಷ್ಟಗಳು, ನೋವುಗಳು, ದುಃಖಗಳು ಎಲ್ಲವೂ ಕೂಡ ಆ ಮುಷ್ಟಿ ಉಪ್ಪಿನಷ್ಟೇ ಇರುತ್ತೆ. ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ. ಅದನ್ನು ನಾವು ಹೇಗೆ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಅದರ ಪ್ರಭಾವ ಅವಲಂಬಿತವಾಗಿರುತ್ತೆ. ನಮ್ಮ ವಿಚಾರಗಳು, ನಮ್ಮ ಬುದ್ಧಿವಂತಿಕೆ, ನಮ್ಮ ಆಲೋಚನಾ ಶಕ್ತಿ ಆ ತಂಬಿಗೆಯ ನೀರಿನಷ್ಟೇ ಇದ್ದರೆ ನಾವು ಉಪ್ಪು ನೀರನ್ನೇ ಕುಡಿಬೇಕಾಗತ್ತೆ. ಅದ್ರ ಬದಲು ನಮ್ಮ ವಿಚಾರಗಳು, ನಮ್ಮ ಆಸಕ್ತಿಗಳು ಎಲ್ಲವೂ ಕೂಡ ಕೆರೆಯ ನೀರಿನಷ್ಟು ವಿಸ್ತಾರವಾಗಿದ್ದಾಗ ನಾವು ಸಿಹಿ ನೀರನ್ನು ಕುಡಿಬಹುದು. ನಾವು ಯಾವಾಗಲೂ ಸಕಾರಾತ್ಮಕ ಆಲೋಚನೆಗಳ ಪ್ರಮಾಣವನ್ನು ಹೆಚ್ಚು ಮಾಡ್ಕೋಬೇಕು. ಆವಾಗ ಬರೋ ಎಲ್ಲ ಕಷ್ಟಗಳು ಕೂಡ ನಮಗೆ ಚಿಕ್ಕದಾಗಿ ಕಾಣುತ್ತೆ. ಮತ್ತೆ ಸಿಗೋಣ. ಧನ್ಯವಾದಗಳು.